ಹಲೋ ನಮಸ್ತೆ. ಏನಿದು ಹಸಿರು ಮೆಣಸಿನಕಾಯಿ ತೋರಿಸ್ತಾ ಇದ್ದಾರೆ, ಮಿರ್ಚಿ ಬಜ್ಜಿ ಮಾಡ್ತಿದ್ದಾರಾ ಅಂತ ಹೇಳ್ತಿದ್ದೀರಾ? ಖಂಡಿತ ಇಲ್ಲ. ಇವತ್ತು ಹಸಿ ಮೆಣಸಿನಕಾಯಿಯ ಪ್ರಯೋಜನಗಳು, ಬೆನಿಫಿಟ್ಸ್ನ ತಿಳ್ಕೊಳ್ಳೋಣ. ಸೊ ಇದ್ರದ್ದು ಬೆನಿಫಿಟ್ಸ್ ಇದೆ ಅಂದರೆ, ಇದ್ರ ಮೆರಿಟ್ ಇದೆ ಅಂದರೆ ಡಿಮೆರಿಟು ಇರುತ್ತೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದ್ರ ಪ್ರಯೋಜನಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಹಸಿ ಮೆಣಸಿನಕಾಯಿಗಳಲ್ಲಿ ಏನಿರ್ತದೆ ಅಂದರೆ, ಜೀವಸತ್ವಗಳ ಮೂಲ ಏನು ಅಂದರೆ ಹಸಿ ಮೆಣಸಿನಕಾಯಿಯಲ್ಲಿ ವಿಟಮಿನ್ B6 ಇರುತ್ತೆ, ವಿಟಮಿನ್ ಎ ಇರುತ್ತೆ, ಕಬ್ಬಿಣ, ತಾಮ್ರ, ಪೊಟ್ಯಾಸಿಯಮ್ಮು ಮತ್ತು ಸ್ವಲ್ಪ ಪ್ರಮಾಣದ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಕೂಡ ಇರ್ತವೆ. ಸೊ ಇವು ನಿರ್ದಿಷ್ಟವಾಗಿ ಅದರಲ್ಲಿರುವ ಯಾವುದೇ ವಿಟಮಿನ್ ಆರೋಗ್ಯಕರ ಮೂಳೆಗಳು, ಹಲ್ಲುಗಳು ಮತ್ತು ಲೋಳೆಯ ಪೊರೆಗಳನ್ನು ಏನು ಮಾಡ್ತವೆ, ಕಾಪಾಡಲು ಸಹಾಯ ಮಾಡ್ತವೆ ಅಂತಕ್ಕಂಥದ್ದು. ಮೆಣಸಿನಕಾಯಿಯಲ್ಲಿ ವಿಟಮಿನ್ ಸಿ ಕೂಡ ಅಧಿಕವಾಗಿದೆ. ಆದ್ದರಿಂದ ಹಸಿರು ಮೆಣಸು ವಿವಿಧ ಚರ್ಮದ ಸಮಸ್ಯೆಗಳನ್ನು ನಿವಾರಿಸ್ತದೆ. ಮುಖದ ಸುಕ್ಕುಗಟ್ಟುತ್ತದೆ ಅಂತ ಹೇಳ್ತೀವಿ ನೋಡಿ ನಾವು, ಸುಕ್ಕುಗಟ್ಟುವುದನ್ನು ತಡಿತದ ಅಂತಕ್ಕಂಥದ್ದು. ನೋಡ್ರಿ, ವಿಟಮಿನ್ B6 ಇರ್ತದ, ವಿಟಮಿನ್ ಎ ಇರ್ತದ, ಕಬ್ಬಿಣ ಇರ್ತದ, ತಾಮ್ರ ಇರ್ತದ, ಪೊಟ್ಯಾಸಿಯಮ್ ಇರ್ತದ. ಸೊ ಇಷ್ಟೆಲ್ಲ ಹಸಿ ಮೆಣಸಿನಕಾಯಿಯಲ್ಲಿ ಇದೆ. ಇದು ಏನು ಮಾಡ್ತದ, ಚಯಾಪಚಯ ದರವನ್ನು ಹೆಚ್ಚಿಸ್ತದ. ಹಸಿ ಮೆಣಸಿನಕಾಯಿಯನ್ನು ತಿನ್ನೋದ್ರಿಂದ ದೇಹದಲ್ಲಿ ಶಾಖ ಉತ್ಪತ್ತಿ ಆಗ್ತದ. ಇದು ಚಯಾಪಚಯ ದರವನ್ನು ಹೆಚ್ಚಿಸಲು ಸಹಾಯ ಮಾಡ್ತದೆ ಅಂತಕ್ಕಂಥದ್ದು. ಹಸಿರು ಮೆಣಸಿನಕಾಯಿ ದೇಹದಲ್ಲಿನ ಹೆಚ್ಚುವರಿ ಕೊಬ್ಬನ್ನು ಸುಡುವಲ್ಲಿ ಮತ್ತು ಕ್ಯಾಲೋರಿಗಳನ್ನು ಸುಡುವಲ್ಲಿ ಏನು ಮಾಡ್ತದೆ, ಸಹಾಯ ಮಾಡ್ತದೆ. ಹಾಗಂದ್ರೆ ಹಸಿಮೆಣಸಿನಕಾಯಿಂದ ಏನೆಲ್ಲ ಮಾಡ್ಬೋದು, ಏನೆಲ್ಲ ಟಿಫನ್ ಮಾಡ್ತೀರಿ, ಏನೆಲ್ಲ ನಾಷ್ಟ ಮಾಡ್ತೀರಿ, ಪ್ರತಿಯೊಂದಕ್ಕೂ ಇದನ್ನು ಬಳಸ್ತೀವಿ, ಹೌದಲ್ವಾ? ಸೋಂಕಿನ ಅಪಾಯವನ್ನು ಕಡಿಮೆ ಮಾಡ್ತದೆ. ಉತ್ಕರ್ಣ ನಿರೋಧಕ ಸಮೃದ್ಧವಾಗಿರ್ತದೆ. ಇದರಲ್ಲಿ ಹಸಿರು ಮೆಣಸಿನಕಾಯಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ. ಸಾಂಕ್ರಾಮಿಕ ಜ್ವರ, ಶೀತ ಇದರಿಂದ ಏನು ಮಾಡ್ತದೆ, ರಕ್ಷಿಸ್ತದೆ. ನೀವೇನು ಮಾಡಿರಿ, ಜ್ವರ ಅಥವಾ ಶೀತ ಬಂದಾಗ ಖಾರ ತಿನ್ನಬೇಡಿ ಅಂತ ಹೇಳ್ತಾರೆ. ಆದರೆ ಏನನ್ನೇ ಆಗಲಿ ಮಿತವಾಗಿ ಬಳಸಿದರೆ, ಮಿತವಾಗಿ ತಿಂದರೆ ಯಾವುದೂ ಕೂಡ ಸಮಸ್ಯೆ ಆಗೋದಿಲ್ಲ. ನೀವು ತುಂಬ ಕೋಲ್ಡ್ ಆಗಿದೆ ಅಂದಾಗ ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿನ ಅಂದರೆ 2 ತುಂಡು, ಒಂದು ಮೆಣಸಿನ್ಕಾಯಲ್ಲಿ 2 ತುಂಡು ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಕರಿಮೆಣಸು ಎಲ್ಲ ಹಾಕಿ ಕಷಾಯ ಮಾಡಿಕೊಂಡು ಕುಡೀರಿ ನೀವು. ಸೊ ಕೋಲ್ಡ್ ಏನಾಗ್ತದೆ, ಕಮ್ಮಿ ಆಗ್ತದೆ ಅಂತಕ್ಕಂಥದ್ದು. ದಿನಕ್ಕೆ ಎಷ್ಟು ಹಸಿಮೆಣಸಿನಕಾಯಿ ತಿನ್ಬೋದು? ದಿನಕ್ಕೆ 2ರಿಂದ 3 ಮಧ್ಯಮ ಗಾತ್ರದ್ದು ತಿನ್ಬೋದು, ಓಕೆನಾ? ಸಾಮಾನ್ಯವಾಗಿ ಹೆಚ್ಚಿನ ಜನರಿಗೆ ಸುರಕ್ಷಿತವಾಗಿದೆ. ಅದ್ಯಾಗೋ ನೀವು ಖಾರವನ್ನು ಎಷ್ಟು ಸಹಿಸ್ಕೊಳ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಮೆಣಸಿನಕಾಯಿ ಪ್ರಮಾಣ ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಇರಲಿ. ತಿನ್ನಿ ಅಂದರೆ ಅಂದ್ಬಿಟ್ಟು ಪ್ರತಿ ಊಟದ ಟೈಮಲ್ಲೂ ಮೆಣಸಿನ್ಕಾಯಿ, ಟಿಫನ್ ಟೈಮಲ್ಲೂ ಹಸಿಮೆಣಸಿನ್ಕಾಯಿ, ಮತ್ತು ಡಿನ್ನರ್ ಟೈಮಲ್ಲೂ ಹಸಿಮೆಣಸಿನ್ಕಾಯಿ, ಹೀಗೆ ಆಗಬಾರ್ದು, ಓಕೆನಾ? ಅಷ್ಟೇ ಅಲ್ಲದೆ ವಿಟಮಿನ್ ಸಿ ಮತ್ತು ವಿಟಮಿನ್ ಎ, ಪೊಟ್ಯಾಸಿಯಮ್ಮು, ಕಬ್ಬಿಣದಂಥ ಪ್ರಮುಖ ಜೀವಸತ್ವಗಳು, ಖನಿಜಗಳನ್ನು ಒಳಗೊಂಡಿರ್ತದೆ. ಸೊ ಹಾಗಾಗಿ ಹಸಿಮೆಣಸಿನ್ಕಾಯಿ ಹಿತಮಿತವಾಗಿ ಬಳಸಿದರೆ ಯಾವುದೇ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು. ತರಕಾರಿಗಳು, ಯಾವುದೇ ತರಕಾರಿ ಆಗಲಿ, ಹಣ್ಣು ಹಂಪಲೆ ಆಗಲಿ, ಏನಾಗಬೇಕು, ನಾವು ಹಿತಮಿತವಾಗಿ ಬಳಸಬೇಕು ಅಂತಕ್ಕಂಥದ್ದು. ಸೊ ಇದರಿಂದ ಏನೆಲ್ಲ ಮಾಡ್ಬೋದು, ಮಿರ್ಚಿ ಬಜ್ಜಿ ಮಾಡ್ಬೋದು, ಅವಲಕ್ಕಿ ಒಗ್ಗರಣೆ ಮಾಡ್ಬೋದು, ಮಂಡಕ್ಕಿ ಮಾಡ್ಬೋದು, ಉಪ್ಪಿಟ್ಟು ಮಾಡಬೇಕಾದ್ರೂ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ. ಆದರೆ ಅದು ಹೆಂಗೆ ಯೂಸ್ ಮಾಡಬೇಕಂದ್ರೆ 1 ಅಥವಾ 2 ಹಾಕಿದರೆ ಸಾಕು, ಓಕೆನಾ? ಸೊ ಯಥೇಚ್ಛಾಗಿ ಬಳಸಬೇಡಿ, ಹಿತಮಿತವಾಗಿ ಬಳಸಿ. ಖಾರ ಚಟ್ನಿ ಮಾಡಿ ನೋಡಿ ನೀವು, ಜೋಳದ ರೊಟ್ಟಿ, ಚಪಾತಿ, ಅನ್ನ ಜೊತೆ ಸಖತ್ತಾಗಿರ್ತದೆ. ಆಮೇಲೆ ಪ್ರಯೋಜನ ತಿಳ್ಕೊಂಡಾಯಿತು. ಇದರಿಂದ ದುಷ್ಪರಿಣಾಮಗಳೇನು ಅಂತಕ್ಕಂಥದ್ದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾರು ತಿನ್ನಬೇಕು, ಯಾರು ತಿನ್ನಬಾರ್ದು ಅಂತಕ್ಕಂಥದ್ದು. ಸೊ ಮೆರಿಟ್ ಇದೆ ಅಂದಮೇಲೆ ಡಿಮೆರಿಟು ಇರುತ್ತೆ, ಉಪಯೋಗ ಇದೆ ಅಂದಮೇಲೆ ಅದರದ್ದು ಒಂದು ಅನುಪಯೋಗನೂ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಖಾರ ಚಟ್ನಿ ಮಾಡಿಕೊಂಡು ಒಂದ್ಸರಿ ಏನಿಲ್ಲ, ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಹಾಕ್ಬಿಟ್ಟು ಹಸ್ಗಲ್ ಅಂತೀವಲ್ಲ, ಕಲ್ಲಲ್ಲಿ ಜಜ್ಜಿಬಿಟ್ಟು ತಿಂತಾಯಿದ್ರೆ ವಾಹ್, ಬಾಯಲ್ಲಿ ನೀರು ಬರಬೇಕು ರೀ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಮಸ್ತೆ.